ಇದು ದೊಡ್ಡದು ತುಂಬ ಇದೆ ಇದಕ್ಕೆ ಇನ್ನು ಕೆಲವು ಭಾರಿ ಹೆಚ್ಚು ಬರೀತಾರೆ. ಓಂ ಇದು ಇನ್ನು ಮುಂದೆ ತಾನೇ ಭಾಷೆಗೆ ಹೋಗೋದು. ಶ್ರೀಯಃಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಶ್ರುತಿಹೃದಯದೀಪ್ತಾಯ ಹರಯೇ ಅಶಬ್ದಾಬ್ಧೌ ಗಾಢಾರಚನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋರ್ಮಜಿಜ್ಞಾಸಾ ಓಂ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೇ ಶ್ರಿಯಃಪತಿ. ಈಗೇನಾಯಿತು? ವಿಣ್ಮೂತ್ರಾದಿಭಿಮಾನಿನ್ಯೋ ಯಥಾ ಅಪಭ್ರಷ್ಟದೇವತಾ ಸೂರ್ಯಾದಿಭ್ಯಸ್ತಥೈವಾಯಂ ಸಂಸಾರಿ ಪರಮಾತ್ ಪೃಥಕ್. ಒಂದೇ ನೀರಿನಲ್ಲಿ ಹೇಗೆ ಭೇದ ಇದೆ? ವರುಣ, ಸಮುದ್ರ ನೀರು, ನದಿ ನೀರು, ಗಂಗಾ ನೀರು ಹೇಗೆಲ್ಲ ಏನಾಗ್ತಾ ಬಂತವೆಲ್ಲ ಕೂಡ ಶ್ರೇಷ್ಠವಾಗಿ ದೇವತೆಗಳ ಅಭಿಮಾನಿ ದೇವತೆಗಳು. ಈ ಮಲಮೂತ್ರಾದಿಗಳಲ್ಲಿ ಯಾರು ಬಂದರೀಗ? ದೈತ್ಯರ ಅಭಿಮಾನಿ ದೇವತೆಗಳು. ನೋಡಿ, ಅಂಶ ಆದರೂ ಕೂಡ ಅದು ನೀರು ಇದು ನೀರೇನೆ, ಅದು ನೀರು ಇದು ನೀರೇನೆ. ಇದೆಂಥ ನೀರು ಇದೆಂಥ ನೀರು, ಇದು ಶ್ರೇಷ್ಠ ಅದು ಅಶ್ರೇಷ್ಠ. ಅಂಶಗಳು ಹಾಗೇ ಇದೆ. ಸ್ವರೂಪಾಂಶ ರೀತಿ ಬೇರೆ, ಭಿನ್ನಾಂಶಗಳಲ್ಲೂ ಮೂರು ವಿಧ. ಮತ್ತು ಭಿನ್ನಾಂಶಗಳು ಯಾವ್ಯಾವುದು? ಈಗ ಸಾತ್ವಿಕ ಪ್ರತಿಬಿಂಬಗಳಿದ್ದ ಸಾತ್ವಿಕರಲ್ಲ ಎಂಥವ್ರವರು? ಗಂಗಾದಿ ತೀರ್ಥಗಳಿದ್ದ ಹಾಗೆ. ಮಧ್ಯದವರಲ್ಲೇ ಹಾಗೆ ಈಗ ಯಾವುದೋ ಸಣ್ಣ ತೊರೆಗಳಿದ್ದಾಗೆ. ಇದೆಲ್ಲ ಚರಂಡಿ ನೀರಿದ್ದಾಗೆ. ಯಾರದು ತಾಮಸರ ಪ್ರತಿಬಿಂಬ ಎಂಥದ್ದು ಅಂದರೆ ಚರಂಡಿ ಇದೆ. ಅಂದರೆ ಇವರು ಪ್ರತಿಬಿಂಬ, ಅವರು ಬಿಂಬನೇ ಲೇಪ ಇಲ್ಲ ಅದರಿಂದ. ಅರ್ಥ ಆಯ್ತಾ? ಬಿಂಬಕ್ಕೆ ಲೇಪ ಇಲ್ಲ. ವಿಣ್ಮೂತ್ರಾದಿಭಿಮಾನಿನ್ಯೋ ಯಥಾ ಅಪಭ್ರಷ್ಟ ದೇವತಾ ಸೂರ್ಯಾದಿಭ್ಯ ತಥೈವಾಯಂ ಸಂಸಾರಿ ಪರಮಾತ್ ಪೃಥಕ್. ಪರಮಾತ್ಮ ಅಂದರೆ ಪರಮಾತ್ಮನಿಂದ ಪ್ರತ್ಯೇಕವಾಗಿದ್ದಾನೆ. ಎಲ್ಲರೂ ಹೊಲಸಕ್ಕೆ ಬರುತ್ತಾ ಇದನ್ನು? ಚರಂಡಿ ನೀರು ಗಂಗಾ ನೀರು ಅಂತ ಕರೀಲಿಕ್ಕೆ ಸಾಧ್ಯ ಇದೆ? ಯಾರಿಗಾರು ಕೂಡ ಸಾಧ್ಯ ಇಲ್ಲ. ಅದೇ ರೀತಿ ಜೀವನ ಏನಂತ ತಿಳಿಬಾರ್ದು, ಇವರನ್ನು ತಿಳಿಬಾರ್ದು ಅಂತ ಅರ್ಥ. ಅಂಶ ಇದೆಲ್ಲ ಯಾತ್ರೆ ಅಂಶದ ಬಗ್ಗೆ ಮಾತಾಡ್ತಾ ಇದೆಲ್ಲ ಹೇಳಿದರು. ಅನುಜ್ಞಾ ಪರಿಹಾರವು ಮುಂದೆ ಹೇಳ್ತಾರೆ. ಅಪಭ್ರಷ್ಟ ನಾಮಕ ದೇವತಾ ಅಂಶರೂಪಾ ಸೂರ್ಯಾದಿಭ್ಯ ಸೂರ್ಯ ವರುಣ ಪೃಥಿವೀಭ್ಯ ಅಂಶಿಭ್ಯ ವ್ಯುತ್ಕ್ರಮೇಣ ಯತ್ ಯಥಾ ಪೃಥಕ್. ಅದೇ ರೀತಿಯಲ್ಲಿ ಜೀವಾಂಶ ಇಷ್ಟಾದರೂ ಕೂಡ ತೇಜಸ್ಸಿಗೆ, ನೀರಿಗೆ ಮೊದಲಾದ ಕಡೆಗೆ ಬೇರೆ ಬೇರೆ ದೇವತೆಗಳಿದ್ದಾರೆ. ಅದಕ್ಕೆ ಬೇರೆ ಬೇರೆ ದೈತ್ಯರುಗಳಿದ್ದಾರೆ. ಪರಮಾತ್ಮ ಅಲ್ಟಿಮೇಟ್ ಮೇಲಿದ್ದಾನೆ. ಇವರಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ದೇವರಾಗ್ತಾನ? ಜೀವಾಂಶಾನಾಂ ಅಂಶಿನಃ ಪರಮೇಶ್ವರಾತ್ ಪೃಥಕ್ತ್ವಂ ಯುಕ್ತಿತಃ ಸಮರ್ಥಯಿತು ಸೂತ್ರಂ ಅನುಜ್ಞಾ ಪರಿಹಾರೌ ದೇಹ ಸಂಬಂಧಾತ್ ಜ್ಯೋತಿರಾದಿವತ್ ಇತಿ. ಅತ್ರಾಪಿ ದೃಷ್ಟಾಂತಾನಾಂ ಅಸಂಗತಿಂ ಆಶಂಕ್ಯ ಅಭಿಮಾನಿ ವಿಷಯತೆಯ ವ್ಯಾಖ್ಯಾತಿ ದೇಹೇತಿ. ದೇಹದೋಷೈಶ್ಚ ದುಷ್ಟತ್ವಾತ್ ಅಪಭ್ರಷ್ಟಾಖ್ಯ ದೇವತಾಃ ಅನ್ಯಾಃ ಸೂರ್ಯಾದಿದೇವೇಭ್ಯೋ ಹಿ ಅನುಗ್ರಾಹ್ಯಾಶ್ಚ ತೈಃ ಸದಾ. ದೇಹದೋಷೈಶ್ಚ ದುಷ್ಟತ್ವಾತ್ ಅಪಭ್ರಷ್ಟಾಖ್ಯ ದೇವತಾಃ. ಅದೇ ನೀರು ನಾವು ಕುಡಿತೇವೆ, ನಾವು ಕುಡಿದ ನೀರೇ. ಮೂತ್ರದ ಭಾಗ, ಮೂತ್ರ ಬರೋದಲ್ಲೇ. ಆದರೆ ಎಷ್ಟು ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ಈಗ ಇದು ತ್ಯಾಜ್ಯ, ಅದು ಗ್ರಾಹ್ಯ. ಗೊತ್ತಾಯ್ತಾ? ತ್ಯಾಜ್ಯ, ಅದು ಗ್ರಾಹ್ಯ. ಅದೇ ದೇಹದ ತಂದೆ, ಅದೇ ನೀರು ತಂದೆ ದೇಹ. ದುಷ್ಟತ್ವ ದೇಹದೋಷೈಶ್ಚ ದುಷ್ಟತ್ವಾತ್ ಅಪಭ್ರಷ್ಟಾಖ್ಯ ದೇವತಾ. ಯಾರು ದೇವತೆಗಳಿದಕ್ಕೆಲ್ಲ? ಅಪಭ್ರಷ್ಟ ಅಪಭ್ರಷ್ಟ ದೇವತೆಗಳು ಅಂದರೂ ಒಂದೇ, ದೈತ್ಯರು ಅಂದರೂ ಒಂದೇ. ಅನ್ಯಾಹ ಸೂರ್ಯಾದಿದೇವೇಭ್ಯ, ಇದರಿಂದ ಭಿನ್ನರಾಗಿದ್ದಾರೆ. ಅನುಗ್ರಾಹ್ಯಾಶ್ಚ ತೈಸ್ಸದಾ, ಮತ್ತು ಅನುಗ್ರಾಹ್ಯರಾಗಿದೆ. ಅನುಗ್ರಾಹಕರವರು, ಅನುಗ್ರಾಹ್ಯರು. ಅನುಗ್ರಾಹಕ ಅಂದ್ರೇನೋ ಮಾಡೋನು, ಅನುಗ್ರಾಹ್ಯ ಅಂದ್ರೇನೋ ಮಾಡಿಸಲ್ಪಡೋನು. ಪರಮಾತ್ಮ ಎಲ್ಲರಿಗೂ ಅನುಗ್ರಾಹಕ. ಮಹಾಲಕ್ಷ್ಮಿ ಎಲ್ಲರೂ ಅನುಗ್ರಾಹ್ಯರೇ. ಮಹಾಲಕ್ಷ್ಮಿ ಹಾಗಲ್ಲ, ಬುಡ್ದವರಿಗೆ ಅನುಗ್ರಾಹಕರು, ದೇವರಿಂದ ಅನುಗ್ರಾಹ್ಯರು. ನಿಮಗೆಲ್ಲ ಎರಡೆರಡು ಬಿದ್ದೆ. ಪರಮಾತ್ಮನೇ ಮಾತ್ರ ಏನದು ಬರೀ ಅನುಗ್ರಾಹಕ ಮಾತ್ರ. ಬರೀ ನಮಗಿಂತ ಮೇಲೆ ಅನುಗ್ರಾಹಕರಾಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸರ್ವಾನುಗ್ರಹ ಆಗಲಿಕ್ಕೆ ಸಾಧ್ಯ ಇದೆ. ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅನ್ಯಾಹ ಸೂರ್ಯಾದಿದೇವೇಭ್ಯ ಅನುಗ್ರಾಹ್ಯಾಶ್ಚ ತೈಃ ಸದಾ ಏವಮೇವ ಪರಾದ್ವಿಷ್ಣೋ ಪೃಥಕ್ ಸಂಸಾರಿಣೋ ಮತಃ. ಇದೇ ರೀತಿಯಲ್ಲಿ ಸಂಸಾರಿ ಜೀವರೆಲ್ಲ ಪರಮಾತ್ಮನಿಂದ ಏನಾಗಿದ್ದಾರೆ?
ಏಕೆ ಸಂಸಾರಿ ಅನುಗ್ರಾಹ್ಯರು, ಪರಮಾತ್ಮ ಅನುಗ್ರಾಹಕ. ಇವರು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅನುಗ್ರಹ ಮಾಡಬೇಕು ದೇವರು, ಅವನು ಅನುಗ್ರಾಹಕ. ಅವನು ಇವ್ರು ಅನುಗ್ರಾಹ್ಯರಾಗ್ತಾರೆ, ಆದ್ದರಿಂದ ಐಕ್ಯ ಇಲ್ಲ. ಅದು ನ ಗುರು ಶಿಷ್ಯಯೋ ಅನುಗ್ರಹ ವಿವಾಹಕಯೋ ಉಪಜೀವಕಯೋ ಏನಿಲ್ಲ, ಬಿಂಬ ಪ್ರತಿಬಿಂಬಯೋ ಏನು ಸೇರಿಸ್ಬೇಕಲ್ಲಿ? ನಾ ಐಕ್ಯಂ, ಇವ್ಯಾವುದಕ್ಕೂ ಐಕ್ಯ ಬರೋದಿಲ್ಲ. ಅನುಗ್ರಾಹ್ಯಾಶ್ಚ ತೇನೈವ ತತ್ಪ್ರಸಾದಾಚ್ಚ ಮೋಕ್ಷಿಣಃ ನತು ಮತ್ಸ್ಯಾದಿರೂಪಾಣಂ ಅನುಗ್ರಾಹ್ಯತ್ವಮಿಷ್ಯತೆ. ಈಗ ಮತ್ಸ್ಯಾದಿ ರೂಪಗಳನ್ನು ನಾವು ಭಿನ್ನಾಂಶ ಅಂತ ಕರಿಬೇಕೋ ಸ್ವರೂಪಾಂಶ ಅಂತ ಕರಿಬೇಕು ಹೇಳ್ತಾರೆ. ಅದು ಸ್ವರೂಪಾಂಶನೇ. ಯಾತಕ್ಕೆ? ಮತ್ಸ್ಯರೂಪಿ ಪರಮಾತ್ಮ ಅವತಾರ ಮಾಡಲಿಕ್ಕೆ ಮೂಲ ರೂಪದ ಪರ್ಮಿಷನ್ ಬೇಕಿಲ್ಲ, ಮತ್ತು ಒಳ ಐಕ್ಯ ಹೊಂದಲಿಕ್ಕೆ ಬೇಕಿಲ್ಲ, ಎಲ್ಲ ಅದೇ ಇದೆ. ಆದರೆ ಏನೆಲ್ಲ ಅನುಗ್ರಾಹಕ ಭಾವ ಇಲ್ಲ. ಯಾವುದಕ್ಕಿಲ್ಲ? ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ಅನುಗ್ರಾಹಕ ಭಾವ ಸಂಬಂಧ ಇಲ್ಲ. ಆದರೆ ಜೀವರಿಗೂ ಪರಮಾತ್ಮನಿಗೇನಿದೆ? ಭಿನ್ನಾಂಶರಾದ್ದರಿಂದ ಹೊಸ ವಿಷಯ ಗೊತ್ತಾಯ್ತು. ಏನದು? ಅನುಗ್ರಾಹಕ ಭಾವ ಬಂದ ಮೇಲೆ ಅಲ್ಲಿ ಏನಿರಬೇಕಲ್ಲಿ? ಭಿನ್ನಾಂಶತ್ವನೇ ಇರಬೇಕು. ಅನುಗ್ರಾಹ್ಯ, ಅದಕ್ಕೆ ಅನುಜ್ಞಾ ಪರಿಹಾರ ಅಂದರೂ ಒಂದೇ, ಅನುಗ್ರಾಹಕತ್ವ ಅಂದರೂ ಒಂದೇ. ನತು ಮತ್ಸ್ಯಾದಿರೂಪಾಣ ಅನುಗ್ರಾಹ್ಯತ್ವ ಮಿಷ್ಯತೆ. ಎಲ್ಲೂ ಶಾಸ್ತ್ರ ಹೇಳಿಲ್ಲ, ಆದ್ದರಿಂದ ಅದು ಬೇರೆ. ನತು ಅನುಜ್ಞಾದಿ ಹೇತುತ್ರಯಂ ಸ್ವರೂಪಾಂಶೇಷು ಮತ್ಸ್ಯಾದಿಷು ಅಸ್ತಿತ್ಯ ಅನೇನ ಐಕಾಂತಿಕಂ ನ ಜೀವಾಂಶಾನಾಂ ಪರಮೇಶ್ವರಾದ್ ಭೇದಂ ಸಾಧಯಿತು ಮಲಮಿಷ್ಯತಃ ನತು ಇತಿ. ನೀವು ತೋರಿಸ್ಬೇಕಾಗಿತ್ತೀಗ, ನೀವಿಷ್ಟು ಅನುಗ್ರಹ ಇಲ್ದಿರ ಮೋಕ್ಷಕ್ಕೆ ಹೋಗ್ತೇವೆ ಅಂತಾಗೋದಾದರೆ ನೀವು ಸ್ವರೂಪಾಂಶರೇ. ತೋರ್ಸೋಕ್ಕೆ ಬರುತ್ತಾ? ಪ್ರತಿಯೊಂದು ಕೆಲಸಕ್ಕೂ ಅನುಗ್ರಾಹಕರು ನಾವು, ಬರೀ ಮೋಕ್ಷಕ್ಕೆ ಹೋಗ್ಲಿಕ್ಕಲ್ಲ. ಇಲ್ಲೆಲ್ಲಕ್ಕೂ ಪಶ್ಚಿಮ ಶೃಣ್ವನ್ ಇದೆಯಲ್ಲ, ಪ್ರತಿಯೊಂದು ಸ್ಟೇಜಲ್ಲೂ ಅನುಗ್ರಾಹ್ಯರಾದ್ದರಿಂದ ಎಂದೂ ಕೂಡ ಏನಾಗೋದಿಲ್ಲ, ಸಾಧ್ಯನೇ ಇಲ್ಲ. ಅಸಂತತೆಶ್ಚ ಅವ್ಯತಿಕರ ಓಂ. ಮತ್ತು ಅತ್ರೈವ ಸೂತ್ರಂ ಇನ್ನೊಂದಿದೆ, ಅಸಂತತೆಶ್ಚ ಅವ್ಯತಿಕರ ಇತಿ ತಜ್ಜೀವಾಂಶಾನಾಂ ಪರಮೇಶ್ವರಾದ್ ಭೇದಮೇವ ಸಾಧಯತ್ ಪ್ರತೀಯತೆ ನತು ಮತ್ಸ್ಯಾದೀನಾಮಭೇದಮಪಿ ಅಥ ಉಪಲಕ್ಷಣೇನೈವ ಉಪಲಕ್ಷಣತ್ವೇನ ವ್ಯಾಚಷ್ಟೇ ಗುಣೈರಿತಿ. ಅಸಂತತೆಶ್ಚ ಅವ್ಯತಿಕರ ಓಂ. ಗುಣೈರಶೇಷೈ ಪೂರ್ಣತ್ವಾತ್ ಮುಖ್ಯಾಭೇದೋ ಅಪರೈರ್ನಚ. ಆದ್ದರಿಂದ ಮತ್ಸ್ಯಾದಿಗಳಿಗೆ ಮುಖ್ಯ ಅಭೇದನೇ ಹೇಳಬೇಕು, ಜೀವರೊಂದಿಗೆ ಮುಖ್ಯ ಅಭೇದ ಹೇಳಬಾರದು. ಯಾಕೆ? ಗುಣೈರಶೇಷೈ ಪೂರ್ಣತ್ವಾತ್. ಮೂಲರೂಪನೂ ಅಶೇಷ ಗುಣಪೂರ್ಣ, ಅವತಾರೂಪನೂ ಅಶೇಷ ಗುಣಪೂರ್ಣ. ಆದ್ದರಿಂದ ಏನು ಹೇಳಬೇಕು? ಭೇದ ಇಲ್ಲ ಅಂತ ಹೇಳಬೇಕಲ್ಲಿ. ಇಲ್ಲ, ಹಾಗಿಲ್ಲ, ಆದ್ದರಿಂದ ಭೇದ ಹೇಳಬಾರದು. ಆಕೆ ಹೇಳಿದ ಭೇದನೇ ಹೇಳಬೇಕು. ಮತ್ಸ್ಯಾದಿ ರೂಪಾಣಾಮಿತಿ ವರ್ತತೆ. ಆಮೇಲೆ ಆಭಾಸ ಏವಚ. ಈ ಸೂತ್ರ ಕೋಟ್ ಮಾಡಿದ್ರಲ್ಲ, ಇಲ್ಲೇ ಬಂದು ಆಭಾಸ ಏವಚ. ಈ ಸೂತ್ರ ಏನು ಹೇಳುತ್ತೆ? ಬಿಂಬ ಪ್ರತಿಬಿಂಬ ಭಾವ ಹೇಳೋ ಸೂತ್ರ ಇದು. ಏವಂ ಅಂಶಸ್ಯಾಪಿ ಜೀವಸ್ಯ ಈಶ್ವರಾದ್ ಭೇದ ಪ್ರಮಾಣೈ ಸಮರ್ಥಿತಃ. ಇಷ್ಟೊತ್ತು ನಾವೇನು ಮಾಡಿದ್ದೇವೆ? ಅನುಗ್ರಾಹಕ ಭಾವ ಸಂಬಂಧವನ್ನು ಒತ್ತಿಕೊಟ್ಟು ಹೇಳಿ ಭೇದ ಹೇಳಿ ಆಗಿದೆ. ಎಷ್ಟು ಅಂಶತ್ವಾದ ಅಭೇದಂ ಸಾಧಯೇತ್ ತಸ್ಯ ಅಂಶಶಬ್ದವಾಚ್ಯತ್ವ ಮಾತ್ರತ್ವ ಚೇತ್ ಹೇತು ತದಾ ಅನೈಕಾಂತಿಕತ್ವ ಮುಕ್ತಮೇವ. ಬರೀ ಅಂಶನ ಒಂದೇ ಕಾರಣಕ್ಕೆ ನೀವೇನಾದರೂ ಕೂಡ ಇಬ್ಬರು ಒಂದೇ ಅಂತ ಹೇಳೋದಾದರೆ ಅನುಗ್ರಾಹಕ ಭಾವಕ್ಕೇನು ಉತ್ತರ ಕೊಡ್ತೀರಿ? ಕೊಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಭಿನ್ನಾಂಶ ಅಂತಲೇ ಹೇಳಬೇಕು. ಅಂಶತ್ವ ಒಪ್ಪೋಣ, ಐಕ್ಯ ಒಪ್ಪೋದು ಬೇಡ. ಇದು ಅಂದರೆ ಇವ್ರಿಗೆ ಎಲ್ಲಿ ಸಮಸ್ಯೆ ಬಂತು ಅಂದರೆ ಅಂಶಗಳಲ್ಲಿ ಎರಡು ವಿಧ ಇದೆ ಅಂತ ಇವ್ರು ಯಾರಿಗೂ ಗೊತ್ತಿದ್ದಿಲ್ಲ. ಅದು ಹೇಳಿದ ಮೇಲೆ ಗೊತ್ತಾಯಿತು, ಓಹೋ ಬರೀ ಅಂಶ ಅಂತೇಳಿ ಉಪಯೋಗ ಇಲ್ಲ, ಏನಾಗಬೇಕು? ಸ್ವರೂಪಾಂಶನೇ ಆಗಬೇಕು. ಮುಖ್ಯಾಂಶತ್ವಂ ಚೇತ್ ಹೇತು ತದಾ ಸಿದ್ಧಿ ರೀತಿ ಪ್ರತಿಪಾದಯತ್ ಆಭಾಸ ಏವ ಚ ಇತಿ ಸೂತ್ರಂ ವ್ಯಾಚಷ್ಟೇ ಅಂಶೇತಿ. ಓಂ ಆಭಾಸ ಏವ ಚ ಓಂ. ಅಂಶಾಭಾಸಾಶ್ಚ ಸರ್ವೇಪಿ ಪರಸ್ಯಾಂಶ ನ ಮುಖ್ಯತಃ ಸರ್ವೇಪಿ ಜೀವಾಃ. ಇನ್ನೊಂದು ಪದ ಉಪಯೋಗಿಸಿದರು, ಅಂಶಾಭಾಸನ ಉಪಯೋಗಿಸಿದರು. ಅಂದರೆ ಅಂಶ, ಸ್ವರೂಪಾಂಶ, ಭಿನ್ನಾಂಶ, ಅಂಶಾಭಾಸ, ಇಷ್ಟು ಪದಗಳು ಬಂದು. ಸ್ವರೂಪಾಂಶ ಅಂದ್ರೆ ಒಂದೇ, ಐಕ್ಯ ಅಂದ್ರೆ ಒಂದೇ, ಭಿನ್ನಾಂಶ ಅಂದ್ರೆ ಒಂದೇ, ಭೇದ ಅಂದ್ರೆ ಒಂದೇ, ಅಂಶಾಭಾಸ ಅಂದ್ರೆ ಒಂದೇ. ಅಂಶಾಭಾಸ ಅಂದರೆ ಏನು? ಅಂಶದಂತೆ ಕಾಣುತ್ತೆ, ಅಂಶ ಅಲ್ಲ. ಸೊ ಭಿನ್ನಾಂಶ ಅಂತ ಅರ್ಥ. ಬ್ರಾಹ್ಮಣಾಭಾಸ, ಅಶ್ವಾಭಾಸ. ಏನಲ್ಲಿ ಅರ್ಥ? ಕಾಣುತ್ತೆ, ಅದಲ್ಲ. ದೇರ್ ಫಾರ್ ಐಕ್ಯದಂತೆ ಕಾಣುತ್ತೆ, ಐಕ್ಯ ಅಲ್ಲ. ಇದಕ್ಕೂ ಏನಂತಾರೆ? ಭಿನ್ನಾಂಶ ಈಜುಕೊಟ್ಟು ಅದು. ಭಿನ್ನಾಂಶ ಅಂದ್ರೆ ಒಂದೇ, ಪ್ರತಿಬಿಂಬ ಅಂದ್ರೆ ಒಂದೇ, ಆಮೇಲೆ ಆಭಾಸ ಅಂದ್ರೆ ಒಂದೇ, ಉಪಜೀವಕ ಅಂದ್ರೆ ಒಂದೇ, ಇವೆಲ್ಲ ಅನುಗ್ರಾಹ್ಯ ಅಂದ್ರೆ ಒಂದೇ.
ಇಷ್ಟು ಸಿಮಿಲರ್ ಟರ್ಮ್ಸ್ ಇವು. ಇದರಲ್ಲಿ ಒಂದಿದ್ರೂ ಕೂಡ ಏನು ಬರೋದಿಲ್ಲ, ಐಕ್ಯ ಎಲ್ಲ ಇದೆ ಜೊತೆಗೆ. ಇವಿಷ್ಟು ದೇವರಿಗೆ ಅವಲಂಬಿಸಿರೋದ್ರಿಂದ ನಾವು ಜೀವರೆಲ್ಲ ಈ ಗುಂಪಿ ಸೇರ್ತಾರೆ, ದೇವರು ಬೇರೆ ಗುಂಪಿ ಸೇರ್ತಾರೆ. ಆದ್ದರಿಂದ ಭೇದ ಇದೆ. ಅಂಶಾಭಾಸಾಶ್ಚ ಸರ್ವೇಪಿ ಪರಸ್ಯಾಂಶಾ ನ ಮುಖ್ಯತಃ. ಸರ್ವೇಪಿ ಜೀವಾ ಜೀವಾನಾಂ ಅಂಶಾಭಾಸತ್ವಂ ಶ್ರುತ್ಯಂತರೇಣ ದೃಢಯತಿ ಯಥೇತಿ. ಸರ್ವೇಪಿ ಜೀವಾ ಜೀವಾನಾಂ ಅಂಶಾಭಾಸತ್ವಂ, ಸರ್ವೇಪಿ ಜೀವಾ ಫುಲ್ ಸ್ಟಾಪ್, ಜೀವಾನಾಂ ಅಂಶಾಭಾಸತ್ವಂ ಶ್ರುತ್ಯಂತರೇಣ ದೃಢಯತಿ ಯಥೇತಿ. ಯಥೈಷಾ ಪುರುಷೇ ಛಾಯಾ ಏತಸ್ಮಿನ್ ಏತದಾತತಂ. ದೃಷ್ಟಾಂತ ಕೊಟ್ಬಿಟ್ರು. ಏನು ವ್ಯತ್ಯಾಸ ಇದೆ ಈಗ? ಪುರುಷ ಇದ್ದಾನೆ, ನೆರಳಿದೆ, ಎರಡು ಒಂದೇನಾ? ಆ್ಯಕ್ಚುಲಿ ಏನದು? ಪುರುಷಂದೇ ಪ್ರತಿಬಿಂಬ, ಯಾರ್ದೋ ಛಾಯೆ ಅಲ್ಲ, ಇವಂದೇ ಛಾಯೆ. ಇವಂದೇ ಛಾಯೆನೇ. ಆದರೆ ಛಾಯೆ ಇವನಿಗೆ ಅಧೀನನೋ, ಛಾಯೆಗೆ ಇವನಿಗೆ ಛಾಯೆ ಅಧೀನನೋ? ಛಾಯೆ ಹೋದಂತೆ ಇವ್ರು ಹೋಗ್ತಾರೆ, ಇವರು ಛಾಯೆ ಬರುತ್ತಾ ಈಗ? ಆ ರೀತಿ ಛಾಯೆ. ಪರಮಾತ್ಮ ವ್ಯಕ್ತಿ, ಜೀವರೆಲ್ಲ ಛಾಯೆಗಳು. ಮತ್ತು ಎಂಥ ಛಾಯೆಗಳು ಅಂದರೆ ಟೋಟಲಿ ಡಿಪೆಂಡೆಂಟ್. ಮತ್ತು ನೆರಳು ಸಾಮಾನ್ಯ ಹೇಗಿರುತ್ತೆ? ಕಪ್ಪಿರುತ್ತೆ. ಅಂದರೆ ದೋಷ ಇದೆ ಅಂತ ಅರ್ಥ. ಕಪ್ಪು ಏನು ತೋರಿಸುತ್ತೆ? ಬಿಳಿ ಬಟ್ಟೆಯಲ್ಲಿ ಕಪ್ಪು ಕಟ್ಟರೆ ದೋಷ ಅಂತ ಕರೀತಾರಲ್ಲ ಹಾಗೆ. ಆದ್ದರಿಂದ ದೋಷ ಇದೆ. ಪರಮಾತ್ಮನಿಗೇನಿಲ್ಲ, ದೋಷ ಇಲ್ಲ. ಸೊ ಪ್ರತಿಬಿಂಬಗಳೆಲ್ಲ ಒಂದೇ ರೀತಿ ಇರಬೇಕಾಗಿಲ್ಲ. ದೃಷ್ಟಾಂತ ಬಂತು. ಪ್ರತಿಬಿಂಬದಲ್ಲಿ ಏನು ನೋಡಿದ್ವಿ ನಾವೀಗ? ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇರೆ, ಕಲರ್ ಬೇರೆ, ಗೊತ್ತಾಯ್ತು, ಚಿತ್ರ ಬೇರೆ, ವರ್ಣಚಿತ್ರ ಬೇರೆ, ಕನ್ನಡಿ ಬೇರೆ, ಎಲ್ಲ ಪ್ರತಿಬಿಂಬಗಳೇ. ಬಟ್ ಏನಿಲ್ಲ, ಎಲ್ಲ ಪ್ರತಿಬಿಂಬಗಳೇ. ಅದಕ್ಕೆ ಜೀವರು ಎಲ್ಲ ಪ್ರತಿಬಿಂಬರಾದರೂ ಕೂಡ ಎಲ್ಲ ಪ್ರತಿಬಿಂಬ ಒಂದೇ ಅಲ್ಲ, ಎಲ್ಲ ಜೀವರು ಒಂದೇ ಅಲ್ಲ. ಮತ್ತು ಇಲ್ಲಿ ಸಮಸ್ಯೆ ಏನು ಅಂದರೆ ಪ್ರತಿಬಿಂಬಗಳಲ್ಲೇ ಐಕ್ಯ ಇಲ್ಲ, ಇನ್ನು ಬಿಂಬೈಕ್ಯ ಹೇಗೆ ಬರುತ್ತೆ ಅವನಿಗೆ? ಅರ್ಥ ಆಯ್ತಾ? ಪ್ರತಿಬಿಂಬಗಳಲ್ಲೇ ಐಕ್ಯ ಇಲ್ಲ ಅಂತ ಹೇಳಿದ್ಮೇಲೆ ಬಿಂಬೈಕ್ಯ ಹೇಗೆ ಬರುತ್ತೆ? ಆಯ್ತಲ್ಲ, ಕತೆ ಮುಗೀತು ಅಲ್ಲಿಗೆ. ಇನ್ನೊಂದು ಪ್ರಶ್ನೆಗೂ ಉತ್ತರ ಸಿಗ್ತದೆ ನಮಗೆ. ಪ್ರತಿಬಿಂಬ ಅಂತ ಒಪ್ಪಿಕೊಂಡ್ರಿ, ಹೋಗಿಬಿಟ್ಟು ಜೀವನ ಬಿಡೋಣ. ಪ್ರತಿಬಿಂಬಗಳೆಲ್ಲ ಒಂದೇ ಆಗಲಿ ಕೊನೆ ಪಕ್ಷ ಅಂದರೆ ಅದೂ ಆಗಿಲ್ಲ. ಯಾಕೆ? ಬೇರೆ ಬೇರೆ ಉಪಾಧಿ ಬೇರೆ ಆಗ್ತಾ ಹೋಯಿತು. ನೆರಳಿಂದು ಪ್ರತಿಬಿಂಬನೇ, ಉಪಾಧಿ ಬೇರೆ. ಅದು ಕನ್ನಡಿದು ಪ್ರತಿಬಿಂಬನೇ, ಅದು ಉಪಾಧಿ ಬೇರೆ ಆಯಿತು. ಚಿತ್ರನೂ ಹಾಗೆ, ಫೋಟೋನೂ ಹಾಗೆ, ಕಲರು ಎಲ್ಲವೂ ಉಪಾಧಿ ಬೇರೆ ಆಗ್ತಾ ಬಂತು. ಉಪಾಧಿ ಭೇದದಿಂದ ಏನಾಯ್ತು? ಈಗ ಸರಿ ಹೋಯಿತು. ಉಪಾಧಿ ಹೋಗಿಬಿಟ್ರೆ ಹೋಗೋದಿಲ್ಲ. ಪ್ರತಿಯೊಬ್ಬರ ಜೀವರ ಸ್ವರೂಪ ಕೂಡ ಉಪಾಧಿ ಆಗಿರೋದ್ರಿಂದ ಅವರು ನಿತ್ಯ, ಸ್ವರೂಪನೂ ನಿತ್ಯ. ಈಗ ಉಪಾಧಿ ಭೇದ ನಮಗೆ ಹುಡುಕರ ಆಯ್ತು. ಅವ್ರ ಉಪಾಧಿ ಹೇಳ್ತಾರೆ, ಅದು ಉಪಾಧಿ ಅಲ್ಲ, ಈ ಉಪಾಧಿ ಸರಿ ಆಗ್ತದೆ. ಇದನ್ನು ಖಂಡನೆ ಮಾಡೋದಲ್ಲ. ಇದು ಉಪಾಧಿ ಮಂಡನ ಆಗಬೇಕಿತ್ತು, ಆ ಉಪಾಧಿ ಖಂಡನ ಆಗಬೇಕಷ್ಟೆ. ನತು ನೋಡಿ, ಒಳ್ಳೆ ಇಂಪಾರ್ಟೆಂಟ್ ವಿಷಯ ಬಂತು. ನಾಳೆ ದಿವಸ ಇದು ಮುಗಿದೋಗುತ್ತೆ, ಈ ಪಾದ ಮುಗಿಯುತ್ತೆ. ನಾಳೆಗೆ ಅದು ಮುಗಿಸಿ ಮುಂದಿನ ಪಾದ, ಮತ್ತು ಅಧ್ಯಯನ ಮುಗಿದೋಗ್ಬಿಡುತ್ತೆ. ಇನ್ನು 3-4 ದಿವಸಕ್ಕೆ ಅಧ್ಯಯನ ಮುಗಿಯುತ್ತೆ.